ಎಲ್ರಿಗೂ ನಮಸ್ಕಾರ. ಮಂಜೇಶ್ ಸಮಾಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ನೋಡ್ತಾ ಇದ್ದೀರಾ ಮಂಜೇಶ್ ಸಮಾಚಾರ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್. ಈ ವಿಡಿಯೋದಲ್ಲಿ ಬ್ಯಾಕ್ಗ್ರೌಂಡ್ ಡಿಸೈನಿಂಗ್ ಮಾಡೋದು ಮತ್ತೆ ಲಕ್ಷ್ಮಿಗೆ ಸೀರೆ ಈಸಿಯಾಗಿ ಸೀರೆ ಉಡ್ಸೋದು ಅಂತ ಅಂದ್ಬಿಟ್ಟು ಹೇಳ್ಕೊಂಡಿದ್ದೆ. ಈಗಿನ ವಿಡಿಯೋದಲ್ಲಿ ಲಕ್ಷ್ಮಿಗೆ, ವರಮಹಾಲಕ್ಷ್ಮಿಗೆ ಲಂಗ ದಾವಣಿ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ಯಾಕೆಂತಂದ್ರೆ ಸೀರೆ ಉಡ್ಸೋದೆಲ್ಲ ಕಾಮನ್ನು, ಆದ್ರಿಂದ ಲಂಗ ದಾವಣಿಲಿ ಹೇಗೆ ಕಾಣುತ್ತೆ ಲಕ್ಷ್ಮಿ, ಲಂಗ ದಾವಣಿಗೆ ಹೇಗೆ ಅಲಂಕಾರ ಮಾಡಬಹುದು ಈಸಿಯಾಗಿ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಂಗ ದಾವಣಿ ಸೀರೆನೇ ಸ್ಪೆಷಲ್ಲು, ಸೀರೆನೇ ಉಡಿಸ್ತೀರಿ ಎಲ್ಲಾದ್ರೂ. ಆದ್ರೂ ಲಂಗ ದಾವಣಿಲಿ ಹೇಗೆ ಕಾಣುತ್ತೆ, ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಲಂಗ ದಾವಣಿನೂ ಅಲಂಕಾರ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಲಂಗ ದಾವಣಿಲಿ ಹೇಗೆ ಕಾಣುತ್ತೆ ಲಕ್ಷ್ಮೀ ದೇವರು ಅಂತ ಈ ವಿಡಿಯೋದಲ್ಲಿ ನೋಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಇಲ್ಲೂ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಒತ್ತಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲಂಗ ದಾವಣಿ ಹೇಗೆ ಉಡ್ಸೋದು, ಹೇಗೆ ಪ್ರಿಪೇರ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಬರೋಣ ಬನ್ನಿ. ಫಸ್ಟು ಲಂಗ ಬ್ಲೌಸ್ ಎಳೆಯೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಫಸ್ಟು ಈ ಥರ ಪೇಪರಲ್ಲಿ ಈ ಥರ ಶೇಪಲ್ಲಿ ಬರೋ ಥರ ಕಟ್ ಮಾಡ್ಕೊಳ್ಳಿ. ನೀವು ದೊಡ್ಡದಾಗಿ ಕೂರಿಸ್ತೀನಿ ಅಂತಂದರೆ ದೊಡ್ಡದಾಗಿ ಬೇಕಾದರೂ ಕಟ್ ಮಾಡ್ಕೊಬೋದು, ಇಲ್ಲಾಂದರೆ ಚಿಕ್ಕದಾಗಿ ಕೂರಿಸ್ತೀನಿ ಅಂದರೆ ಚಿಕ್ಕದಾಗಿ ಬೇಕಾದರೂ ಕಟ್ ಮಾಡ್ಕೊಬೋದು. ಆದರೆ ಈ ಶೇಪ್ ಬರಲಿ ಅಷ್ಟೇ. ನೋಡಿ, ಈ ಶೇಪ್ ಬರಲಿ. ಈ ಶೇಪಲ್ಲಿ ಒಂದು ಪೇಪರ್ ಕಟ್ಟಿಂಗ್ನ ಮಾಡ್ಕೊಳ್ಳಿ ಫಸ್ಟು. ನೋಡಿ, ಈ ಥರ ಶೇಪ್ ಬರಲಿ. ಮೇಲ್ಗಡೆ ಚಿಕ್ಕ ಇರಲಿ, ಕೆಳಗಡೆ ದೊಡ್ಡ ಇರಲಿ. ಈ ಥರ ಒಂದು ಶೇಪ್ನ ಕಟ್ ಮಾಡಿಕೊಂಡು ನ್ಯೂಸ್ ಪೇಪರಲ್ಲಿ ವೆಲ್ವೆಟ್ ಬಟ್ಟೆನ ಯೂಸ್ ಮಾಡ್ಬೋದು ನೀವು. ನಾನು ವೆಲ್ವೆಟ್ ಬಟ್ಟೆ ಯೂಸ್ ಮಾಡಿದ್ದೀನಿ, 2 ಕಲರು. ಇಲ್ಲಾಂತಂದರೆ ನಿಮ್ಮ ಮನೇಲಿ ಯಾವುದಾದ್ರೂ ಸೀರೆಗಳಿದ್ರೆ, ಡಬಲ್ ಕಲರ್ ಏನಾದರೂ ಸೀರೆಗಳಿದ್ರೆ ಅದನ್ನು ಬೇಕಾದರೂ ಯೂಸ್ ಮಾಡ್ಬೋದು. ಇಲ್ಲ ಡಿಸೈನ್ದು ಯಾವುದಾದ್ರೂ ಬಟ್ಟೆಗಳಿದ್ರೆ ಅದನ್ನು ಬೇಕಾದರೂ ಯೂಸ್ ಮಾಡ್ಬೋದು. ಆದರೆ ಡಬಲ್ ಕಲರ್ ಇದ್ದರೆ ಚೆನ್ನಾಗಿ ಕಾಣುತ್ತೆ, ಲಂಗ ದಾವಣಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಬೇಕಾದರೆ ಒಂದೇ ಕಲರ್ ಯೂಸ್ ಮಾಡ್ತೀನಿ, ಚೆನ್ನಾಗಿರೋದಿದೆ ನನ್ನ ಹತ್ರ ಬಟ್ಟೆ ಅಂತಂದರೆ ಬೇರೆದು ಬೇಕಾದರೂ ಯೂಸ್ ಮಾಡ್ಬೋದು ನೀವು, ಏನಿಲ್ಲ. ಆದರೆ ನಾನು ವೆಲ್ವೆಟಲ್ಲಿ ಒಂಚೂರು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ವೆಲ್ವೆಟ್ ಬಟ್ಟೆ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಅದೇ ಶೇಪಲ್ಲಿ ನೀವು ಒಂದು 4-5 ಪೀಸು, ಒಂದು 3-4 ಪೀಸ್ ಕಟ್ ಮಾಡಿಕೊಂಡ್ರೆ ಸಾಕು. ಪೇಪರ್ ಕಟ್ಟಿಂಗ್ ಮಾಡಿರ್ತಾರಲ್ಲ ಅದೇ ಸೇಮ್ ಅಳತೆಗೆ ನೀವು ಕಟ್ ಮಾಡ್ಕೊಳ್ಳಿ ಫಸ್ಟು. ನೋಡಿ, ನಾನು ಮಾರ್ಕ್ ಮಾಡ್ತಾಯಿದ್ದೀನಿ, ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ತೀನಿ. ನೀವು ಬೇಕಾದರೆ ಚಿಕ್ಕದಾಗಿ ಕೂರಿಸ್ತೀನಿ ಅಂತಂದರೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ದೊಡ್ಡದಾಗಿ ಕೂರಿಸ್ತೀನಿ ಅಂದರೆ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ರೆಡಿ ಆಗಿತ್ತು. 3 ಪೀಸ್ ಕಟ್ ಮಾಡಿದ್ದೀನಿ ನಾನು. ಆ ಕಲರಲ್ಲಿ 3 ಪೀಸು, ಮತ್ತು ಬ್ಲೂ ಕಲರಲ್ಲಿ 3 ಪೀಸು, ಇದರಲ್ಲಿ 3 ಪೀಸು ಕಟ್ ಮಾಡಿದ್ದೀನಿ. ನೋಡಿ, ರೆಡಿ ಆಯ್ತು. ಈಗ ಕಟ್ ಮಾಡಿ ನೋಡಿ, ಒಂದೇ ಶೇಪ್ಗೆ ಎಲ್ಲ ಫುಲ್ ಕಟ್ ಮಾಡ್ಕೊಳ್ಳಿ ಫಸ್ಟು ಕ್ಲೀನಾಗಿ. ನೋಡಿ, ಇದು ಬ್ಲೌಸ್ದು ಈ ಶೇಪೇ ಕಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಶೇಪ್ ಇದ್ರೂ ಅದು ಕಳಿಸಿ ಕೂಡಿಸಿದಾಗ ಏನು ಕಾಣಲ್ಲ, ಕರೆಕ್ಟಾಗಿ ಆಗುತ್ತೆ. ಬ್ಲೌಸ್ ಏನಿರುತ್ತೆ ಆ ಥರ ಪೇಪರ್ ಕಟ್ಟಿಂಗಲ್ಲಿ ನೋಡಿ, ಈ ಥರ ಏನಿದೆ ಶೇಪು ಈ ಥರ ಕಟ್ ಮಾಡ್ಕೊಳ್ಳಿ ಅಷ್ಟೇ. ಒಂಚೂರು ದೊಡ್ಡದಾಗಿ ಮಾಡಿದ್ರು ಇದು ಬೇಕಾದರೆ ನೀವು ಕ್ಲೀನಾಗಿ ಪೇಪರ್ ಕಟ್ಟಿಂಗ್ ಮಾಡ್ಕೊಂಬಿಟ್ರೆ ಅದೇ ಶೇಪ್ಗೆ ನೀವು ಹೊಲಿದ್ರೆ ಸಾಕು, ಕರೆಕ್ಟಾಗಿ ಬರುತ್ತೆ ಅದು. ನೋಡಿ, ಇಷ್ಟೇ. ನೋಡಿ, ಬ್ಲೌಸ್ ಶೇಪಲ್ಲಿ ನೀವು ಕಟ್ ಮಾಡಿಕೊಂಡ್ರೆ ಸಾಕು, ನೀಟಾಗಿ ಕೂತ್ಕೊಳ್ಳುತ್ತೆ ಅದು. ನೀವೇನು ಈ ಥರ ಎಲ್ಲ ಮಾಡಬೇಕಂತೇನಿಲ್ಲ, ನೀಟಾಗಿ ಫಿಕ್ಸ್ ಆಗುತ್ತೆ ಅದು. ನೋಡಿ, ಫಸ್ಟು ನಿಮ್ಮ ಮನೇಲೆ ಮಿಷಿನ್ ಇದ್ದರೆ ನಿಮಗೆ ಹೊಲಿಯೋಕ್ಕೆ ಬಂದರೆ ನೀವೇ ಹೊಲ್ಕೊಬೋದು, ಈಸಿ ಇದು. ನೋಡಿ, ಅದನ್ನು ಉಲ್ಟಾ ಫಸ್ಟು ಒಳಗಡೆಯಿಂದ ಅಟ್ಯಾಚ್ ಮಾಡ್ಕೋಬೇಕಷ್ಟೇ. ನೋಡಿ, 1 ಇಂಚ್ ಗ್ಯಾಪ್ ಬಿಟ್ಬಿಟ್ಟು ಹೊಲ್ಕೊಳ್ಳೋದಷ್ಟೇ. ನಿಮ್ಮ ಮನೇಲಿ ಏನಾದರೂ ಮಿಷಿನ್ ಇದ್ದರೆ ನಿಮಗೂ ಹೊಲಿಯೋಕ್ಕೆ ಬರುತ್ತೆ ಅಂತಂದರೆ ನೀವೇ ಹೊಲ್ಕೊಬೋದು, ಏನಿಲ್ಲ. ಸ್ಟ್ರೈಟ್ ಸ್ಟಿಚ್ ಹಾಕಬೇಕಷ್ಟೇ. ನೋಡಿ, ಬರೀ ಸ್ಟಿಚ್ ಹಾಕೋದಷ್ಟೇ. ಒಂದು ಕಲರು ಮತ್ತು ಅದ್ರ ಆಪೋಸಿಟ್ ಇನ್ನೊಂದು ಕಲರು ಎರಡನ್ನೂ ಸೇರಿಸಿ ಈ ಥರ ಸ್ಟಿಚ್ ಹಾಕೊಂಡು ಹೋಗೋದು. ನೋಡಿ, ಸ್ಟ್ರೈಟು 1 ಇಂಚ್ ಗ್ಯಾಪ್ ಇದೆ, ಯಾಕೆಂತಂದರೆ ಅದು ಕಿತ್ತೋಗಬಾರ್ದು ಅಂತ ಅಂದ್ಬಿಟ್ಟು ಗ್ಯಾಪ್ ಕೊಡ್ತಾಯಿದ್ದೀನಿ. ಈ ಟೈಲರ್ಗಳು ಒಂಚೂರು ಟೈಲರಿಂಗ್ ಮಾಡೋರಾಗಿದ್ದರೆ ಅವ್ರಿಗೆ ಗೊತ್ತಿರುತ್ತೆ ಹೆಂಗೆ ಹೊಲಿಬೇಕು ಅಂತ, ಅವರಾದರೆ ಹೊಲಿತಾರೆ. ಇಲ್ಲ ಅಂತಂದರೆ ನೀವೂ ಹೊಲ್ಕೊಬೋದು ಆರಾಮಾಗಿ ಮನೇಲಿ. ಮಿಷಿನ್ ಹೊಲಿಯೋಕ್ಕೆ ಗೊತ್ತಿದ್ದರೆ ಸಾಕು, ಆರಾಮಾಗಿ ಹೊಲ್ಕೊಬೋದು. ನೋಡಿ, ಈ ಥರ ಒಂದಾದ್ಮೇಲೆ ಒಂದು ಈ ಥರ ಸ್ಟಿಚ್ ಮಾಡ್ಕೊಂಡು ಹೋಗೋದಷ್ಟೇ. ನಿಮ್ಮ ಮನೆಯಲ್ಲೇ ಮಿಷಿನ್ ಇದ್ದರೆ ನೀವೇ ಹೊಲ್ಕೊಳ್ಳಿ. ಇಲ್ಲ ಅಂತಂದರೆ ಹೊರಗಡೆ ಎಲ್ಲಾದ್ರೂ ಈ ಥರ ಪೀಸ್ ಕಟ್ ಮಾಡ್ಕೊಂಡು ಹೋಗಿ ಕೊಟ್ಟು ಹೊಲ್ಕೊಡಿ ಅಂತಂದರೆ ಅವರನ್ನೇ ಹೊಲ್ಕೊಡ್ತಾರೆ, ಸ್ಟಿಚ್ ಮಾಡಿಕೊಡ್ತಾರೆ. ನೀವು ಬಟ್ಟೆ ತಗೊಂಡು ಹೋದರೆ ಸಾಕು. ಬೇಕಾದರೆ ಯಾರಾದರೂ ಟೈಲರ್ಗಳಿದ್ರೆ, ನಿಮ್ಮ ಪರಿಚಯ ಇರೋ ಟೈಲರ್ಗಳಿದ್ರೆ ಅವ್ರ ಕೈಲಿ ಕೊಟ್ಟರೆ ಸ್ಟಿಚ್ ಮಾಡಿ ಕೊಡ್ತಾರೆ. ಇದೆಲ್ಲ ಆಯ್ತು. ಈಗ ಎಲ್ಲ ಜಾಯಿನ್ ಮಾಡಿ ಮೇಲ್ಗಡೆ ಅದು ಒಂಚೂರು ಎಲ್ಲ ಎಡ್ಜ್ ಇರುತ್ತಲ್ಲ ಅದನ್ನು ನಾನು ಮಡಚಿ ಹೊಲ್ಕೊಡ್ತಾ ಇದ್ದೀನಿ. ನೋಡಿ, ಮೇಲ್ಗಡೆ ಮಾತ್ರ ಕ್ಲೀನಾಗಿ ಮಡಚಿ ಹೊಲ್ಕೊತಾ ಇದ್ದೀನಿ ನಾನು. ನೋಡಿ, ಕ್ಲೀನಾಗಿ ಒಂದು ಸ್ವಲ್ಪ ಮಚ್ಚಿ ಹೊಲಿಗೆ ಹಾಕೊಬೇಕು ಫಸ್ಟು. ಒಂದೊಂದು ಹೊಲಿಗೆ ಹಾಕೋದಷ್ಟೇ. ನಿಮ್ಗೇನಾದರೂ ಗೊತ್ತಿದ್ರೆ, ಟೈಲರಿಂಗ್ ಗೊತ್ತೈತೆ ಅಂದರೆ ಹೊಲಿಬೋದು ಆರಾಮಾಗಿ.
ಏನು ಕಷ್ಟ ಏನಾಗಲ್ಲ. ನೋಡಿ ಇಷ್ಟೇ ರೆಡಿ ಆಯಿತು. ಈಗ ಕೆಳಗಡೆಗೆ ಬಾರ್ಡ್ರಿಗೆ ಲೇಸ್ನ ಅಟ್ಯಾಚ್ ಮಾಡ್ಕೊಬೇಕು. ನೋಡಿ ಈ ಥರನಾದರೂ ಅಟ್ಯಾಚ್ ಮಾಡ್ಕೋಬೋದು, ಇಲ್ಲಾಂದರೆ ನಿಮ್ಮ ಮನೇಲಿ ಡಿಫ್ರೆಂಟಾಗಿ ಯಾವುದಾದ್ರು ಬೇರೆ ಲೇಸ್ ಇದೆ ಅಂತಂದರೆ ಅದನ್ನು ಬೇಕಾದರೂ ಅಟ್ಯಾಚ್ ಮಾಡ್ಕೋಬೋದು. ಚೆನ್ನಾಗಿ ಕಾಣುತ್ತೆ, ಕ್ಲೀನಾಗಿ ಕಾಣುತ್ತೆ. ಅದಕ್ಕೆ ಈ ಥರ ಲೇಸನ್ನು ಅಟ್ಯಾಚ್ ಮಾಡ್ಕೊಬೇಕು. ನೋಡಿ ಒಂದು ಕಲರ್ ಬಿಟ್ಟು ಇನ್ನೊಂದು ಕಲರು ಪಕ್ಕ ಪಕ್ಕ ಹಾಕ್ಕೊಳ್ಳಿ, ಪಕ್ಕ ಹಾಕ್ಕೊಂಡು ಹೊಳ್ಕೊಳ್ಳಿ. ಮತ್ತು ಕೆಳಗಡೆ ಈ ಥರ ಫಿನಿಶಿಂಗ್ಗೆ ಲಾಸ್ಟಲ್ಲಿ ಒಂದು ಲೇಸನ್ನು ಹಾಕೊಬೇಕು. ನೋಡಿ ಬ್ಲೌಸು ಅಷ್ಟೇ, ಬ್ಲೌಸ್ ಏನು ಶೇಪ್ ಕಟ್ ಮಾಡಿರ್ತೀರಿ ನೀವು ಅದೇ ಶೇಪಲ್ಲಿ ಹೊಲಿರಿ, ಏನು ತಲೆಗೆಚ್ಕೊಬೇಡಿ. ಉಲ್ಟಾ ಇಟ್ಕೊಂಡು ಹೊಲಿದು ಅದನ್ನು ಸೀದಾ ಮಾಡಿದ್ರೆ ಮುಗೀತು ಅಷ್ಟೇ. ಆ ಕಡೆ ಈ ಕಡೆ ಸುತ್ತ ಒಂದು 4 ಕಡೆ ದಾರನ ಫಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ನೋಡಿ ಫುಲ್ ಎಲ್ಲ ಹೊಲ್ದಾದ್ಮೇಲೆ ಲಂಗ ದಾವಣಿ ಈ ಥರ ಕಾಣ್ತಾಯಿತ್ತು. ನೋಡಿ ಇದಕ್ಕೆ ಬೇಕಾದರೆ ನೀವು ಡೆಕೋರೇಟೆಡ್ ಐಟಮ್ಗಳು ಏನು ಬೇಕಾದರೂ ಯೂಸ್ ಮಾಡಿ ಡೆಕೋರೇಷನ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಪ್ಲೇನಾಗಿರಲಿ ಕ್ಲೀನಾಗಿರಲಿ ಅಂತಂದರೆ ನೀವು ಅದೇ ಥರ ಬಿಡ್ಬೋದು. ಇಲ್ಲ ಸಿಂಪಲಾಗಿ ಡೆಕೋರೇಷನ್ ಮಾಡ್ತೀನಿ. ನೋಡಿ ನಾನು ಬರೀ ಕೆಳಗಡೆ ಮಾತ್ರ ಹೂ ಥರ ಸ್ಟೋನ್ಗಳನ್ನ ಅಂಟಿಸ್ತಾ ಇದ್ದೀನಿ, ಖಾಲಿ ಐತೆ ಅಂತ. ಇಲ್ಲ ಡಿಸೈನ್ದು ಏನಾದ್ರೂ ನೀವು ಕ್ಲಾತ್ ಯೂಸ್ ಮಾಡ್ತೀನಿ ಅಂತಂದರೆ ಅದಕ್ಕೇನು ಬೇಡ, ಚೆನ್ನಾಗಿ ಅದೇ ಚೆನ್ನಾಗಿ ಕಾಣುತ್ತೆ. ನೋಡಿ ಇದು ಪ್ಲೇನ್ ಇರೋದ್ರಿಂದ ನಾನು ಒಂಚೂರು ಸ್ಟೋನ್ ಎಲ್ಲ ಇರಲಿ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಕೆಳಗಡೆಗೆ ಮಾತ್ರ ಫ್ಲವರ್ ಥರ ಸ್ಟೋನ್ ಅಂಟ್ಸ್ಕೊತಾ ಇದ್ದೀನಿ ಅಷ್ಟೇ. ಇದನ್ನು ಬೇಕಾದರೆ ಅಂಟ್ಸ್ಕೊಬೋದು, ಇಲ್ಲ ಅಂತಂದರೆ ಪ್ಲೇನೇ ಬಿಡ್ಬೋದು ನೀವು, ಏನಿಲ್ಲ. ನೋಡಿ ಈಗೆಲ್ಲ ರೆಡಿಯಾಗಿದೆ. ಲಂಗ ದಾವಣಿ ಹೊಲಿಯೋದು ನೋಡಿ ಫುಲ್ಲು ಈಸಿ, ಬೇಕಾದರೆ ಆರಾಮಾಗಿ ನೀವೇ ಹೊಲ್ಕೊಬೋದು. ಸೀರೆನೇ ಯೂಸ್ ಮಾಡದೇ ಇರೋ ಥರ ಈ ಥರ ಲಂಗ ದಾವಣಿನೇ ಯೂಸ್ ಮಾಡಿ ಹೇಗೆ ಸೀರೆದು ಲಂಗ ದಾವಣಿ ಆಗೋದು ಅಂತ ಈಗ ಹೇಳ್ಕೊಡ್ತೀನಿ. ಏನಿಲ್ಲ, ಇದು ಒಂಚೂರು ಹೈಟ್ ನಿಂತಿರೋ ಥರ ಮಾಡೋದ್ರಿಂದ ಲಂಗ ದಾವಣಿ ಹೊರ್ಸೋದ್ರಿಂದ ಹೈಟ್ ಇರಲಿ ಅಂತ ಅಂದ್ಬಿಟ್ಟು ನಾನು ಇದೊಂದು ಸ್ಟೂ ತಗೊಂಡಿದ್ದೀನಿ. ಮಾಮೂಲಿ ನೀವು ಬಿಂದಿಗೆ ಇಡ್ತಿರಲ್ಲ, ಬಿಂದಿಗೆನೆ ಕಳಸ ಮತ್ತು ಕಾಯಿ ಆಮೇಲೆ ಇಟ್ಕೊಳ್ಳಿ. 2 ಕೈಯನ್ನು ಈ ಥರ ಫಸ್ಟೇ ಕಟ್ಕೊಬಿಡಿ. ಯಾಕೆಂತಂದರೆ ಲಂಗ ದಾವಣಿ ಹಾಕೋದ್ರಿಂದ ಫಸ್ಟೇ ಕೈಗೆ ಇಟ್ಕೊಬಿಟ್ರೆ ನಿಮಗೆ ಗ್ರಿಪ್ ಇರುತ್ತೆ. ಮುಂದೆ ಒಂದು ಕಡ್ಡಿ ಕಟ್ಕೊಳ್ಳಿ, ಹಿಂದೆ ಒಂದು ಕಡ್ಡಿ ಕಟ್ಕೊಳ್ಳಿ. ಮಾಮೂಲಿ ಕಳಸಿ ಚೊಂಬಿಲ್ಲಿ ಇರುತ್ತೆ ನೋಡಿ, ಇಷ್ಟು ಸೆಟ್ ಅಪ್ ಫಸ್ಟು ಇಷ್ಟು ಮಾಡಿ ಇಟ್ಕೊಳ್ಳಿ. ಬಿಂದಿಗೆ ಮೇಲೆ ಒಂದು ಕಳಸ ಹೈಟ್ ಇರಲಿ ಅಂತ ಅಂದ್ಬಿಟ್ಟು ಇದನ್ನು ಸ್ಟ್ಯಾಂಡ್ ಒಂದು ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಇದು ಆಮೇಲೆ ಇಲ್ಲಿಗೆ ಈ ಥರ ಬಟ್ಟೆನ ಕಟ್ಕೋಬೇಕಾಗುತ್ತೆ. ನೀವು ಸಿಂಪಲ್ ಆಗಿ ಸಾಕು. ನಂದು ಒಂದು ದಾರ ಹಾಕ್ತೀನಿ, ಹಿಂದೆ ಬೇಕಾದ್ರೆ ದಾರನೂ ಹಾಕೋಬೋದು. ಈ ಥರ ಕಟ್ಕೊಂಡಾದ್ಮೇಲೆ ನೋಡಿ, ಇದು ನಾನು ಹೊಲ್ದಿರೋದು ಇದು ಲಂಗ ನೋಡಿ, ಕೊನೆ ಫಿನಿಶ್ ಆದಮೇಲೆ ಈ ಥರ ಕಾಣುತ್ತೆ. ಇದು ಮೇಲ್ಗಡೆ ಬ್ಲೌಸು. ಇಷ್ಟೇ ಸಾಕು, ಮಾಮೂಲಿ ಸಿಂಪಲಾಗಿ ಹೊಳ್ಕೊಳ್ಳಿ ಅಷ್ಟೇ. ನೋಡಿ ಮೇಲ್ಗಡೆ ಒಂದು ದಾರ ಹಾಕೊಳ್ಳಿ, ಈ ಕಡೆ ಒಂದು ದಾರ ಹಾಕೊಳ್ಳಿ. ಸಿಂಪಲಾಗಿ ಇಷ್ಟೇ ಹೊಳ್ಕೊಳ್ಳಿ ಸಾಕು. ನಾನು ಕೆಳಗಡೆ ಇರೋ ಬಿಂದಿಗೆಗೆ ಒಂದು ವೈಟ್ ಬಟ್ಟೆ ಕಟ್ಟಿದ್ದೀನಿ, ಅದನ್ನು ತೋರಿಸಿಲ್ಲ ನಿಮಗೆ, ಕನ್ಫ್ಯೂಸ್ ಆಗಬೇಡಿ. ಆ ವೈಟ್ ಬಟ್ಟೆನ ನೀವು ಕಟ್ಕೊಳ್ಳಿ ಅಷ್ಟೇ. ಒಂದು ವೈಟ್ ಏನಾದರೂ ಬಟ್ಟೆ ಇದ್ದರೆ ಅದನ್ನು ಕಟ್ಕೊಳ್ಳಿ ಅಲ್ಲಿಗೆ. ಇದು ಬ್ಲೌಸ್ ಹಿಂದೆ ಕಟ್ಟೋದಷ್ಟೇ, ಸೆಟ್ ಆಗಿಬಿಡುತ್ತೆ. ಆಮೇಲೆ ಲಂಗನ ಇಟ್ಕೊಳ್ಳಿ, ಲಂಗನ ಇಟ್ಕೊಂಡು ಇದಕ್ಕೊಂದು ದಾರ ಕಟ್ಟಿ ಅಷ್ಟೇ. ಈ ಥರ ಲೇಸ್ ಸಿಗುತ್ತೆ ಅಂಗಡಿಲಿ, ಇದನ್ನಾದ್ರೂ ಹಾಕ್ಬೋದು. ಇಲ್ಲ ಅಂತಂದರೆ ಆ ಥರನೇ ಬಿಡ್ಬೋದು, ಇಲ್ಲಾಂದರೆ ಈ ಥರ ಲೇಸ್ ಬೇಕಾದರೂ ಹಾಕ್ಬೋದು ನೀವು. ಈ ಥರ ಬ್ಲೌಸ್ ಪೀಸು, ಈ ಥರ ಡಿಸೈನ್ದು ದಾವಣಿಗೆ, ಇದು ದಾವಣಿಗೆ ಈ ಥರ ತಗೊಂಡು ನೆಲಗೆ ಡಿಸೈನಿಗೆ ಇಲ್ಲಿಗೆ ಹಾಕ್ಬೇಕು.
ಇದನ್ನು ಅದೇ ಥರ ಮೆರ್ಗೆ ಇಟ್ಕೊಳ್ಳಿ. ಸೇಮ್ ಆ ಕಡೆ ಮೆರ್ಗೆ ಹಿಡಿದಿರೋ ಅದೇ ಥರ ಇದನ್ನು ಮೆರ್ಗೆ ಇಟ್ಕೊಳ್ಳಿ. ಕ್ಲೀನ್ ಹಾಕೊಂಡು ಈ ಸರಿ ಥರ ಅಂತ ಇದೆಲ್ಲ ಸ್ವಲ್ಪ ಟೇಬಲ್ಗೆ ಕ್ಲೀನಾಗಿ ನರಿಗೆ ಎಲ್ಲ ಸರಿ ಮಾಡ್ತೀವಿ ಅಷ್ಟೇ. ರೆಡಿ ಆಯ್ತು ಈಗ ಲಕ್ಷ್ಮಿ. ಈಗ ಕಾಯಿ ಇಡೋದು ನೀವೆಲ್ಲ ಇಟ್ಕೊಂಡು ಕಾಯಿ ಇಟ್ಕೊಳ್ಳಿ. ಸುಮ್ಮನೆ ತೋರ್ಸೋಕ್ಕೆ ಅಂತ ಅಂದ್ಬಿಟ್ಟು ಈ ಕಾಣುತ್ತೆ ತೋರಿಸ್ಬಿಟ್ಟು ತೋರ್ಸೋಕ್ಕೆ ಅಂತ ಅಂದ್ಬಿಟ್ಟು ಕಾಯಿ ಇಡ್ತಾ ಇದ್ದೀವಿ. ಕೂಡ ಹಾಕೊಳ್ಳಿ. ಹಾಕಲಿಲ್ಲ ಸಿಂಪಲ್ ಆಗಿ 2 ಸಲ ಇದ್ರೆ ಸಾಕು, ಚೆನ್ನಾಗಿ ಕಾಣುತ್ತೆ. ಜಾಸ್ತಿ ಮಾಡ್ತೀವಿ. ನನ್ನ ಶಾರ್ಟ್ಸಲ್ಲಿ ಈ ಕಿರೀಟ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ಅದನ್ನೇನಾದರೂ ನೋಡಿಲ್ಲ ಅಂತಂದರೆ ನೋಡಿ ಸಿಂಪಲ್ಲಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕಿರೀಟ. ಸಿಂಪಲ್ಲಾಗೇ ಮಾಡ್ಕೊಬೋದು, ನೀವೇನೇ ಮಾಡ್ಕೊಬೋದು ಕಿರೀಟನೂ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೋಡಿ ಈಗೆಲ್ಲ ರೆಡಿ ಆಗಿದೆ ಲಕ್ಷ್ಮಿ. ನೋಡಿ ಎಲ್ಲ ರೆಡಿ ಆದಮೇಲೆ ನೋಡಿ ಈ ಥರ ಕಾಣ್ತಾ ಇದೆ. ನೋಡಿ ಹೂವುಗಳು ಅಷ್ಟೇ, ಇದಕ್ಕೆ ನೀವು ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ನೀವೇನಾದರೂ ಅಲಂಕಾರ ಮಾಡಿದ್ರೆ ಅದು ಚೆನ್ನಾಗಿ ಕಾಣಲ್ಲ. ಜಾಸ್ತಿ ಹೂವು ಹಾಕ್ಬಿಟ್ರೆ, ಈಗ ಹೂನಾರ ಎಲ್ಲ ಹಾಕಿದ್ರೆ ಅದು ಚೆನ್ನಾಗಿ ಕಾಣಲ್ಲ. ವರಮಹಾಲಕ್ಷ್ಮಿ ಹಬ್ಬದ ದಿನ ಹೂವಿನ ರೇಟು ಜಾಸ್ತಿ ಇರುತ್ತೆ. ನೋಡಿ ಈ ಥರ ಎರಡೇ ಚೆನ್ನಾಗಿರೋದು ನೀವು ಹೂವನ್ನು ತಂದು ಹಾಕಿದ್ರೆ ಸಾಕು. ನೋಡಿ ನಾನು ಎರಡೇ ಯೂಸ್ ಮಾಡ್ತಾ ಇರೋದು ಹೂವು. ನೋಡಿ ಫುಲ್ ಫಿನಿಶ್ ಆಗಿಬಿಡುತ್ತೆ. ನೋಡಿ ಇನ್ನೇನು ಹೂವನೇ ಬೇಡ, ಅದಕ್ಕೆ ಇಷ್ಟೇ ಸಾಕು. ನೋಡಿ ರೆಡಿ ಆಯಿತು ಲಕ್ಷ್ಮಿ. ಇದು ಫೈನಲ್ ಲುಕ್ಕು. ನೋಡಿ ಈ ಥರ ಕಾಣ್ತಾ ಇದೆ ಲಕ್ಷ್ಮಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಇದನ್ನ ಬ್ಯಾಕ್ ಗ್ರೌಂಡ್ ಸೇಮ್ ಹಾಕಿದ್ದೀನಿ, ಆದರೆ ಹಿಂದ್ಗಡೆ ವೈಟ್ ಬ್ಯಾಕ್ ಗ್ರೌಂಡ್ ಮಾತ್ರ ಚೇಂಜ್ ಮಾಡಿದ್ದೀನಿ ಅಷ್ಟೇ. ಬ್ಯಾಕ್ ಗ್ರೌಂಡ್ ಎಲ್ಲ ಸೇಮ್ ಇದೆ. ಸೀರೆ ಉಡಿಸ್ತೇನೆ, ಸೀರೆ ಯೂಸ್ ಮಾಡ್ದೇನೆ ಹೊಲ್ದಿರುವಂತ ಲಂಗ ದಾವಣಿಯಲ್ಲಿ ಲಕ್ಷ್ಮಿನ ಹೇಗೆ ಅಲಂಕಾರ ಮಾಡೋದು ಅಂತ ತೋರಿಸಿದ್ದೀನಿ. ನೋಡಿ ಹೇಗೈತೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೂ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ. ಇನ್ನೂ ಇದೇ ತರ ವಿಡಿಯೋ ಬೇಕು ಅಂತಂದ್ರೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಫೈನಲ್ ಲುಕ್ ಇದು. ಬೇಕಾದ್ರೆ ಡೆಕೋರೇಟ್ ಇಷ್ಟು ನೋಡಿ ಸಿಂಪಲ್ ಆಗಿ ಗ್ರ್ಯಾಂಡ್ ಆಗಿ ಕಾಣ್ತಾ ಇದೆ ದೇವರು. ಸೀರೆನೇ ಉಡ್ಸಿಲ್ಲ ನಾವು, ಅದೇ ತರ ನಿಮ್ಗೆ ತೋರಿಸ್ದಂಗೆ ಬರೀ ಲಂಗ ದಾವಣಿ ತರನೇ ಉಡ್ಸಿರೋದು. ನೋಡಿ ಹೇಗೆ ಕಾಣ್ತಾ ಇದೆ. ಹಿಂದ್ಗಡೆ ಎಲ್ಲ ಬ್ಯಾಕ್ ಗ್ರೌಂಡ್ ಎಲ್ಲ ಅದೇನೆ ಹೋದ ವಿಡಿಯೋ, ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದೆ ಅದೇ ತರ ಉಡ್ತೀನಿ. ಆದ್ರೆ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಮಾತ್ರ ವೈಟ್ ಕಲರ್ ಮಾಡಿದೀನಿ ಅಷ್ಟೇ. ಇನ್ನು ಮಿಕ್ಕಿದ್ದೆಲ್ಲ ಇದೇ ತರ ಐತೆ ಸೆಟ್ಟು. ನೋಡಿ ನಿಂತಿರುವಂತ ಲಕ್ಷ್ಮಿ ಹೇಗಿದೆ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಇದು ಫೈನಲ್ ಲುಕ್ಕು. ಹಿಂದ್ಗಡೆಯಿಂದ ಕಲರ್ ಲೈಟ್ ಬಿಟ್ಟ ಮೇಲೆ ನೋಡಿ ಈ ಥರ ಕಾಣ್ತಾ ಇತ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನಂದು ಹಿಂದಿನ ವೀಡಿಯೋಗಳು ಮತ್ತು ಹಳೆ ವೀಡಿಯೋಗಳನ್ನ ನೋಡಿಲ್ಲ ಅಂತಂದರೆ ಅದನ್ನು ಹೋಗಿ ನೋಡಿ. ಅದನ್ನು ತುಂಬ ಚೆನ್ನಾಗಿದೆ. ಉಯ್ಯಾಲೆ ಮೇಲೆ ಹೇಗೆಲ್ಲ ಅದು ಲಕ್ಷ್ಮಿನ ಕೂರಿಸೋದು ಆ ಥರ ಎಲ್ಲ ತೋರಿಸಿದ್ದೀನಿ. ಉಯ್ಯಾಲೆ ಹೇಗೆ ರೆಡಿ ಮಾಡೋದು ಅಂತೆಲ್ಲ ತೋರಿಸಿದ್ದೀನಿ. ಆ ವಿಡಿಯೋ ಏನಾದರೂ ನೋಡಿಲ್ಲ ಅಂತಂದರೆ ಈಗಲೇ ಹೋಗಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೂ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಹೇಗೆ ಕಾಣ್ತಾ ಇದೆ ಲಕ್ಷ್ಮಿ, ತುಂಬ ಚೆನ್ನಾಗಿದೆ. ನೋಡಿ ಫೈನಲ್ ಲುಕ್ ಇದು. ಥ್ಯಾಂಕ್ ಯು.